ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನೋಡಿ, ಸಾರಿಗೆ ನೌಕರರಲ್ಲಿ ಈ ಮುಷ್ಕರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಗ್ಗಟ್ಟಂತೂ ನೋಡೋದಕ್ಕೆ ಸಿಗ್ತಾ ಇಲ್ಲ. ಈಗ ತಾನೇ ಚಾಲಕರು ಮಾತನಾಡಿದ್ದನ್ನ ಕೇಳಿಸ್ಕೊಂಡ್ರೆ ಯಾವುದೇ ಮಾಹಿತಿ ಇಲ್ಲ ಸರ್, ಆ ರೀತಿ ಆರ್ಡರ್ ಬಂದ್ರೆ ನಾವು ಕೂಡ ಮುಷ್ಕರದಲ್ಲಿ ಭಾಗಿಯಾಗ್ತೀವಿ ಅನ್ನುವಂತಹ ವಿಚಾರಗಳನ್ನ ಹೇಳ್ತಿದ್ದಾರೆ. ಮತ್ತೊಂದು ವಿಚಾರ ನಾವು ಗಮನಿಸಬೇಕು, ಯೂನಿಯನ್ ಅಲ್ಲಿ ಒಗ್ಗಟ್ಟಿಲ್ವಾ ಅಂತ. ಸಾರಿಗೆ ನೌಕರರ ಹಾಗೂ ಜಂಟಿ ಕ್ರಿಯಾ ಸಮಿತಿಯಲ್ಲೇ ಒಗ್ಗಟ್ಟು ಇಲ್ವಾ ಅನ್ನೋದು ಪ್ರಶ್ನೆಯಾಗ್ತಾ ಇದೆ. ನೌಕರರ ವಿಶ್ವಾಸ ತೆಗೆದುಕೊಳ್ಳುವಲ್ಲಿ ವಿಫಲ ಆಗಿದೆಯಾ ಕ್ರಿಯಾ ಸಮಿತಿ? ಜಂಟಿ ಕ್ರಿಯಾ ಸಮಿತಿ ಏಕಾಏಕಿ ನಿರ್ಧಾರ ಮಾಡಿದ್ದು ಸರಿನಾ ಅನ್ನೋ ಪ್ರಶ್ನೆಗಳು ಕೇಳೋದಕ್ಕೆ ಸಿಗ್ತಾ ಇದೆ. ಒಂದ್ ಕಡೆ ಬೇಡಿಕೆ ಈಡೇರಿಸಿ ಅಂತ ಮುಷ್ಕರ ಮಾಡ್ತಿದ್ದಾರೆ ನೌಕರರು, ಮತ್ತೊಂದು ಕಡೆ ಮುಷ್ಕರದಲ್ಲಿ ಭಾಗಿಯಾಗೋದೇ ಇಲ್ಲ ಅಂತಿದ್ದಾರೆ ಕೆಲ ನೌಕರರು. ಕಾರಣ ಟೆಂಡರ್ ಬೇಸ್ ಅಲ್ಲಿ ಇದ್ದಾರೆ ಕೆಲ ಚಾಲಕರು. ಹಾಗಾಗಿ ಹೇಳ್ತಿದ್ರಲ್ಲ, ಟೆಂಡರ್ ಬೇಸ್ ಮೇಲೆ ಬಂದಿದ್ದೀವಿ ಸರ್, ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ಕೆಲ ಚಾಲಕರು ಮಾತಾಡ್ತಿದ್ದಾರೆ. ಬಿಎಂಟಿಸಿ ಆಡಳಿತ ವರ್ಗಕ್ಕೆ ಪತ್ರ ಬರೆದು ಇದ್ರ ಬಗ್ಗೆ ಸ್ಪಷ್ಟೀಕರಣ ಕೊಡೋದಕ್ಕೆ ಮುಂದಾಗ್ತಿದ್ದಾರಂತೆ. ವೇತನ ಪರಿಷ್ಕರಣೆ ಆಗಬೇಕು ಅಂತ ನೌಕರರು ಮುಷ್ಕರ ಮಾಡ್ತಿದ್ದಾರೆ. ಹಾಗಾಗಿ ಕೂಡಲೇ ಸರ್ಕಾರ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಡ ಹಾಕಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಗ್ಗಟ್ಟಿಲ್ಲ ಅಂದ್ರೆ ಯಾವ ಹೋರಾಟಗಳು, ಯಾವ ಮುಷ್ಕರಗಳು ಕೂಡ ಯಶಸ್ವಿ ಆಗೋದಕ್ಕೆ ಸಾಧ್ಯ ಇಲ್ಲ. ಕಾರಣ ಈಗ ತಾನೇ ನಮ್ಮ ಮೆಟ್ರೋ ಬ್ಯೂರೋ ಚೀಫ್ ಉಲ್ಲಾಸ್ ಎಸ್ ಕಿರುವಾಸ ಹೇಳ್ತಾ ಇದ್ರಲ್ಲ, ನೌಕರರು ಮುಷ್ಕರ ಮಾಡ್ತೀವಿ ಅಂತ ಹೇಳಿದ ತಕ್ಷಣನೇ ಸರ್ಕಾರದ ನೆಕ್ಸ್ಟ್ ಕ್ರಮ ಏನಿರುತ್ತೆ ಹೇಳಿ, ಎಸ್ಮಾ ಜಾರಿ ಮಾಡ್ಬಿಡೋದು, ಕೆಲಸದಿಂದ ಕಿತ್ ಹಾಕ್ಬಿಡ್ತೀವಿ ಅನ್ನೋ ರೀತಿಯಲ್ಲಿ ಎಚ್ಚರಿಕೆ ಕೊಡೋದು. ಇವತ್ತು ವರ್ಕಿಂಗ್ ನೀವು ಬರ್ಲಿಲ್ವಾ, ನಿಮ್ಗೆ ನಾವು ಸ್ಯಾಲರಿನೇ ಕೊಡಲ್ಲ ಅನ್ನೋ ರೀತಿಯಲ್ಲಿ ಬೆದರಿಕೆ ಹಾಕೋದು, ಈ ರೀತಿ ಕ್ರಮಗಳಿಗೆ ಸರ್ಕಾರ ಮುಂದಾಗುವ ಸಾಧ್ಯತೆಗಳು ದಟ್ಟವಾಗಿರುತ್ತೆ ಅಂತ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.